ನಾರಾಯಣಂ ಸರ್ವೈರ್ದೇಶಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ದೋಷಾತ್ಮರುಚ್ಯತೆ. ಈಗ ಅದು ಮೊದಲನೇ ಅಧ್ಯಾಯ. ಅದಕ್ಕೆ ಹೆಸರೇನು? ಮೊದಲನೇ ಅಧ್ಯಾಯಕ್ಕೆ ಹೆಸರೇನು? ಮೊದಲನೇ ಅಧ್ಯಾಯಕ್ಕೆ ಏನು ಹೆಸರು? ಅದೇ ಬರ್ತೋಗ್ಬಿಟ್ಟಿದೆ. ಓದಿ ಯಾಪತ್ತು ಓದ್ತಿದ್ದೀವಿ ಗೊತ್ತಾ? ಅಷ್ಟು ಗೊತ್ತಿದ್ರು ಸರಿ. ಅದರಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಮೊದಲನೇ ಪಾದ ಮುಗಿದಿದೆ, ಎರಡನೇ ಪಾದ ನಡೀತಾ ಇದೆ. ಎರಡನೇ ಪಾದದಲ್ಲಿ ಏನು ವಿಷಯ ಐತಿ? ಈಗ ಲಿಂಗ ಸಮನ್ವಯ, ಲಿಂಗಾತ್ಮಕ ಶಬ್ದಗಳ ಸಮನ್ವಯ ಮಾಡಬೇಕಾಗಿದೆ. ಅದನ್ನು ಮಾಡಿದರು. ಅದರ ಒಂದು ಯಾವ್ದು ಮುಖ್ಯ ಏನು ಮಾಡಿದ್ರು? ಈಗ ಸರ್ವಗತತ್ವ ಬೇರೆ ಕಡೆ ಇದೆ ಅಂತ ಕೇಳಿದ್ರೆ ಉತ್ತರ ಕೊಟ್ಟು ಹಾಗಿಲ್ಲ ಅಂತ ತಿಳಿಸಿ, ಸತ್ವ ಸರ್ವಗತತ್ವ ಅಂತಕ್ಕಂಥ ಲಕ್ಷಣ ಇರೋದು ಯಾರಲ್ಲಿ? ಅಬ್ಸರ್ವ್ಡ್ ಸೆನ್ಸ್ನಲ್ಲಿ ಸೂರ್ಯ ಎಷ್ಟು ಬೆಳಕು ಕೊಡ್ತಾರೆ, ಬೆಳಕು ಎಷ್ಟು ಇರುತ್ತೆ ಈಗ. ಆದರೆ ಸೂರ್ಯ ಸರ್ವಗತನೇ ಅಲ್ಲ. ಆ ರೀತಿ ಸರ್ವಗತತ್ವ ಇರೋ ದೇವರಿಗೆ ಮಾತ್ರ. ಆದ್ದರಿಂದ ಇಂದ್ರಾದಿ ದೇವತೆಗಳು ಪ್ರಸ್ತಾಪ ಮಾಡ್ತಾ ಮಾಡ್ತಾ ಸರ್ವಗತತ್ವ ಅವ್ರಿಗೆ ಹೇಳಿದರೆ ಅವ್ರಿಗೆ ಅಪ್ಲಿಕಬಲ್ ಅಲ್ಲ. ಅದು ಯಾರಿಗೆ? ಅದು ದೇವರಿಗೆ ಅಂತ ಅರ್ಥ. ಇದು ಲಿಂಗ. ಇದು ಅದು ಹೇಗೆ? ಇದು ಅಗ್ನಿ, ಇದು ನಾಮಾತ್ಮಕ ಶಬ್ದಗಳ ಸಮನ್ವಯ. ಈಗ ಗೊತ್ತಾಯ್ತಾ? ಆದರೆ ಸುಡುತ್ತೆ ಎಂಬುದು ಏನದು? ಲಿಂಗಾತ್ಮಕ. ಸುಡುವಿಕೆ ಎಂಬುದು ಲಕ್ಷಣ, ಅಗ್ನಿ ಎಂಬುದು ಹೆಸರು. ನಾಮಾತ್ಮಕ ಶಬ್ದಗಳು ಎಲ್ಲ ಶಬ್ದಗಳು ಇಷ್ಟವನ್ನು ಹೇಳುತ್ತದೆ. ಇದು ಶಬ್ದ ಸಮನ್ವಯ. ಇದು ಗುಣ ಹೇಳಿಬಿಡ್ತಾರೆ. ಆ ವ್ಯಕ್ತಿ ಮೋಕ್ಷ ಕೊಟ್ಬಿಟ್ಟ ಹೋಗ್ತಾ, ಹಾಗಿದ್ರೆ ದೇವರೇ ಆಗಿರ್ಬೇಕಷ್ಟೇ. ಅಪಾರ್ಟ್ಮೆಂಟ್ ಇಶ್ಯೂ ಮಾಡ್ತಾನೆ ಅಂದರೆ ಯಾವ ಗುಡ್ದೊಂದು ಮಾಡಕ್ಕೆ ಬರಲ್ಲ. ಅದನ್ನು ಯಾರಾಗಿರ್ಬೇಕು? ಚೀಫ್ ಆಗಿರಲೇಬೇಕು. ಎಷ್ಟು ಸಿಂಪಲ್ ಆನ್ಸರ್. ನಮಗೆ ಅದೆಲ್ಲ ನೋಡಬೇಕಾದ್ರೆ ಪೊಲೀಸ್ ಅಂತ ಗೊತ್ತಿರೋದು ಒಂದು, ಯೂನಿಫಾರ್ಮ್ ಅಂತ ತಿಳ್ಕೊಳ್ಳೋದು. ಯೂನಿಫಾರ್ಮ್ ಏನದು? ಲಿಂಗ ಲಕ್ಷಣ. ಈ ರೀತಿ ಅದ್ರ ಲಕ್ಷಣ ದುರುಪಯೋಗ ಮಾಡ್ಕೋತಾರೆ ಕೆಲವರು. ಆದರೆ ದೇವ್ರ ಲಕ್ಷಣ ದುರುಪಯೋಗ ಬರೋದೇ ಇಲ್ಲ. ಯಾತಕ್ಕೆ? ಯುನಿಕ್, ಬೇರೆ ಕಡೆ ಇಲ್ಲೇ ಇಲ್ಲ. ಯಾವುದೋ ಮೇಳೆ ಬತ್ತಿಡು ಸೂರ್ಯ ಅಂತ ಕನ್ಫ್ಯೂಸ್ ಮಾಡ್ಕೋತಾರ? ಸಾಧ್ಯ ಇಲ್ಲ. ಯಾಕೆಂದ್ರೆ ಬೆಳಕೆ ಬೇರೆ, ಅದ್ರ ಬೆಳಕೆ ಬೇರೆ. ಈಗ ವಿವಕ್ಷಿತ ಗುಣೋಪಪತ್ತೆ ಅದೆಲ್ಲ ಮುಗಿಸ್ಬಿಟ್ಟು ಸಂಭೋಗ ಪ್ರಾಪ್ತಿ ಆಗಬಹುದಾ ಅಂದರೆ ಸಮಾನ ಭೋಗ. ಒಂದೇ ಸ್ಥಳದಲ್ಲಿದ್ದಾಗ ಒಂದು ಗುಲ್ಬರ್ಗ ಎಲ್ಲ ಕಡೆ ಬಿಸಿಲು ಬಿಸಿಲೇ, ಪೂರ್ತಿ ಏನೇನೇ ಬಿಸಿಲು. ಗೊತ್ತಾಯ್ತಾ? ಇಲ್ಲಿ ಚಳಿ, ಕೆಲವು ಚಳಿನೇ. ಆ ರೀತಿ ಆಗುತ್ತಲ್ಲ ಅಂತ ಕೇಳಿದರೆ ಇಲ್ಲ. ಅಲ್ಲಿದ್ರೂ ಕೆಲವು ಮನೇಲಿ ಆಗಲೇ ಇಲ್ಲ. ಎ ಸಿ ಗಿಸಿ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ, ಆಗಲೇ ಇಲ್ಲ. ಕೆಲವರಿಗೆ ಆಯಿತು. ಅಲ್ಲೇನಿದೆ? ಬೇರೆ ವ್ಯವಸ್ಥೆ ಇದೆ. ದೇವರಿಗೇನು ವ್ಯವಸ್ಥೆ ಇದೆ? ಅವ್ನು ದೇವರಾಗಿರೋದೇ ವ್ಯವಸ್ಥೆ, ಇನ್ನೇನು ಬೇಕಿಲ್ಲ. ಅದಕ್ಕೆ ವ್ಯತ್ಯಾಸ ಏನೇನು ವ್ಯತ್ಯಾಸ ಇದೆ ಅಂದರೆ ಸರ್ವಜ್ಞ ಅಲ್ಪಜ್ಞತಾ ಭೇದ, ಸರ್ವಶಕ್ತಿ ಅಲ್ಪಶಕ್ತಿತಃ, ಸ್ವಾತಂತ್ರ್ಯ ಪಾರತಂತ್ರಾಭ್ಯಾಂ, ಸಂಭೋಗೋ ನೇಷಜೀವಯು. ಒಂದೇ ಕಡೆ ಇದ್ದರೂ ಕೂಡ ಈಶ ಜೀವರಿಗೇನಾಗೋದಿಲ್ಲ? ಸಮಾನ ಭೋಗ, ಸಮಾನ ಅನುಭವ ಅಂತ ಅರ್ಥ. ಸಮಾನ ಭೋಗ ಅಂದರೆ ಅನುಭವ. ಯಾವ ಅನುಭವ ಅದು? ಸುಖದ ಅನುಭವ. ಅರ್ಜುನ ಹತ್ತಿರ ಕೂತಿದ್ದಾರೆ, ಕೃಷ್ಣನೂ ಕೂತಿದ್ದಾರೆ. ಅರ್ಜುನಿಗೆ ಪ್ರಶ್ನೆ ಇದೆ, ದುಃಖ ಇದೆ. ಕೃಷ್ಣನಿಗೆ ಆನಂದ. ಪ್ರಹಸನ್ನಿವ ಭಾರತ. ಕೃಷ್ಣ ಗೀತೋಪದೇಶ ಹೇಗೆ ಮಾಡ್ತಾನೆ? ನಗನಗುತ್ತಾ ಮಾಡ್ತಾನೆ ಅಂದರೆ ಆನಂದಮಯನಾಗಿದ್ದಾನೆ. ಇದು ಡಾಕ್ಟ್ರ್ ನಗಬೇಕು, ಪೇಷಂಟ್ ಅಳಬೇಕು. ಡಾಕ್ಟ್ರೇ ಹತ್ತು ಬಿಟ್ರೆ ರೋಗಿ ಭಾರಿ ಇದಾಗಿದೆ, ಈಗ ಹತ್ತು ಬಿಟ್ರೆ ಮುಗಿದಾನೆ. ಅಲ್ಲಿ ಬಂತೀಗ ಇನ್ನು ಮುಂದಿನ ವಿಷಯ, ಅದು ಅತೃತ್ವಾಧಿಕರಣ ಅಂತ ಹೆಸರು. ವೆರಿ ಸಿಂಪಲ್ ಅರ್ಥ ಮಾಡ್ಕೊಳ್ಳೋದು. ನೀವೇನು ಹೇಳಿದಿರಿ? ಜನ್ಮಾದ್ಯಶ್ಯಯತಃ ಇತ್ಯುಕ್ತಂ. ಜನ್ಮ, ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಎಲ್ಲವನ್ನೂ ಕೂಡ ವಿಷ್ಣು ಮಾಡ್ತಾರೆ ಅಂತ ಹೇಳಿದಿರಿ. ಆದರೆ ಅತೃತ್ವ, ತಿನ್ನುವಿಕೆ. ತಿನ್ನುವಿಕೆ ಅಂದರೆ ಎಲ್ಲ ತಿನ್ನುವಿಕೆ ಅಂದರೆ ಪ್ರಳಯ ಕರ್ತೃತ್ವ ಅಂತ ಅರ್ಥ. ಪ್ರಳಯ ಯಾರು ಮಾಡ್ತಾರೆ ಅಂತ ಪ್ರಶ್ನೆ. ಈಗ ಆ ಪದ ಬಂದಿದೆ. ಆಚಾರ್ಯ ಹೇಳ್ಬೇಕಾದ್ರೆ ಹೇಳ್ತಾರೆ ವಿಧಾಯಾಧಾಯ ಭುಂಜತೆ. ಎಲ್ಲಿ? ವಿಧಾಯ ಆದಾಯ ಭುಂಜತೆ. ವಿಧಾಯ ಸೃಷ್ಟಿ, ಆದಾಯ ರಕ್ಷಣೆ, ಭುಂಜತೆ ಪ್ರಳಯ. ತಿಂದು ಬಿಡ್ತಾರೆ. ಅಡಿಗೆ ಮಾಡೋದೆಲ್ಲ ಸೃಷ್ಟಿ, ಊಟ ಮಾಡೋದೆಲ್ಲ ಲಯ. ತಿಂದರಿಗೆಲ್ಲ ಲಯ ಆಗಬೇಕು. ಇಲ್ಲಿ ಲಯ ಆಗಬೇಕು, ಅಲ್ಲಿ ಜೀರ್ಣನೂ ಆಗಬೇಕು. ಜನ್ಮಾದ್ಯಶ್ಯತ ಇತ್ಯುಕ್ತಂ ತತ್ರ ಅತೃತ್ವಂ. ನೋಡಿದ್ರಾ ನೀವು? 7 ಹೇಳ್ಕೊಂಡು 1 ಹೇಳಬಾರ್ದು. ಅತೃತ್ವ ವಿಷ್ಣುವಿಗಿಲ್ಲ. ಉಪನಿಷತ್ ಹೇಳ್ತಾ ಇದೆ, ಸ ಯದ್ಯದೇವ ಸೃಜತ ತತ್ತದಿ ತದತ್ತುಂ ಅಧ್ರಿಯತ. ಏನೇನು ಸೃಷ್ಟಿ ಮಾಡ್ದ ಎಲ್ಲ ತಿನ್ನಕ್ಕೆ ಹೊರಟ. ಅಡಿಗೆ ಮಾಡಿದ್ದೆಲ್ಲ ತಿನ್ನಕ್ಕೆ ತಾನೇ ಮಾಡೋದು. ಅಡಿಗೆ ಮಾಡೋ ಉದ್ದೇಶ ಏನು? ತಿನ್ನೋದು. ದೇವ್ರು ಮಾಡಿ ಸೃಷ್ಟಿ ಅಡಿಗೆ ಇದ್ದಾಗೆ, ಕೊನೆ ತಿಂದು ಹಾಕಿಬಿಡ್ತಾನೆ ಅಂತ ಅರ್ಥ. ಸರ್ವಂ ಅತೀತಿ ತತ್ ಇತರೆ ಬಂದೆ ತದ್ ಅದಿತೇಹೇ ಅದಿತಿತ್ವಂ. ಅದಿತಿ ಅಂತ ಒಬ್ಬ ವ್ಯಕ್ತಿ ಇದೆ, ನೋಡೋದಕ್ಕೆ ಅದಿತಿ ಸ್ತ್ರೀ ಇದ್ದೇ ಇದ್ದಾಳು ಒಬ್ಬಳು. ಅದಿತಿ ಅನ್ನೋ ಪದ ಇದೆ, ಸ್ತ್ರೀಲಿಂಗದ ಪದ. ಒಬ್ಳಿದ್ದಾಳೆ ಅದಿತಿ ಅಂತೇಳಿ, ಅವಳು ತಿಂತಾಳೆ ಅಂತ ಹೇಳಿದ್ದಾರೆ. ಸೊ ಅದು ಪ್ರಳಯ ಮಾಡೋದು ಯಾರು ಅಂತ ಆಯ್ತು? ಈಗ ಅದಿತಿ, ವಿಷ್ಣು ಅಲ್ಲ. ಗೊತ್ತಾಯ್ತಾ? ಯಾಕೆ? ಪ್ರಳಯ ಕರ್ತೃತ್ವ ಅನ್ನೋ ಲಿಂಗ ಯಾರಲ್ಲಿ ಬಂತೀಗ? ಅದಿತಿಯಲ್ಲಿ ಬಂತು.
ಬರೀ ಅದಿತಿನ ಏನ್ ಮಾಡ್ಬೇಕಾಗ ವಿಷ್ಣು, ಬರೀ ಅದಿತಿ ವಿಷ್ಣು. ಈ ಅತೃತ್ವ ಬಂದಾಗ ಸಮಸ್ಯೆ ಬಂತೀಗ. ನಿಮ್ಮ ಅತೃತ್ವದ ವಿಷ್ಣುವಿನ ಗುಣ ಅದಿತಿಯಲ್ಲಿ ಬಂದಿರೋದ್ರಿಂದ ಎರಡಾಯ್ತು ಈಗ. ಅದಿತಿ ಲಯಕರ್ತಳೆ ಹೊರತು ವಿಷ್ಣುವಲ್ಲ, ವಿಷ್ಣು ಲಯಕರ್ತ ಆಗ ಚಾನ್ಸೇ ಇಲ್ಲ ಅಂತ ಹೇಳಿದ್ರೆ ಹೇಳ್ತಾರೆ ಹಾಗಲ್ಲ. ಇತ್ಯದಿತೇಹೇ ಪ್ರತೀಯತೆ ಸ ಯದ್ಯದೇವ ಸೃಜತ ಇತಿ ಪುಲ್ಲಿಂಗಂಚ ಕೂಟಸ್ಥೋ ಅಕ್ಷರ ಉಚ್ಯತೆ ಇತಿ ವತ್ ಇತ್ಯಾದಿವತ್ ತತ್ರೋಚ್ಯತೆ. ತಾನೇ ಪ್ರಶ್ನೆ ಹಾಕೊಂಡು ಉತ್ತರ ಕೊಡ್ತಾರೆ ಪೂರ್ವ ಪಕ್ಷಿ. ಏನು ಪ್ರಶ್ನೆ ಅಂದರೆ, ಅಲ್ಲಪ್ಪ ಅಲ್ಲಿ ಸಹ ಅಂತಿದೆ, ಅವನೇನೇನು ಸೃಷ್ಟಿ ಮಾಡಿದ್ನ ಅವನು ತಿಂದ ಅಂತ ಹೇಳಿದ ಮೇಲೆ ಅದಿತಿ ಸ್ತ್ರೀಲಿಂಗದ ಪದ ಯಾಕೆ ಬರುತ್ತೆ ಅಂತ ಕೇಳಿದರೆ ನೀವು ಹೇಳೋದಿಲ್ವಾ? ಲಕ್ಷ್ಮೀ ಸ್ತ್ರೀ ಆದರೂ ಅಕ್ಷರ ಅಂತ ಪುಲ್ಲಿಂಗ ಹೇಳೋದಿಲ್ವಾ? ಆ ಥರ ಆಗಿದೆ ಅಷ್ಟೇ. ಅದು ನಮ್ಮ ಮಾತೆ ನಮಗೆ ತಿಳಿಸಿದಾಗೆ. ಸೊ ಅದಿತಿ ಅನ್ನೋ ಪದ ಸ್ತ್ರೀಲಿಂಗದ ಪದವಾದರೂ ಕೂಡ ಸರ್ವಕಾಲ ಅತೃತ್ವ ಇರೋದು ಅದಿತಿಗೆ, ವಿಷ್ಣುವಿಗಲ್ಲ ಅಂಥೇಳಿ ಸ್ಪಷ್ಟೀಕರಣ ಕೊಟ್ಟ. ಈ ಉತ್ತರ ಕೊಡ ಅತ್ರೋಚ್ಯತೆ. ಅದಿಷ್ಟು ಪೂರ್ವಪಕ್ಷಗಳು ಉತ್ತರ. ಈ ರೀತಿ ಪೂರ್ವಪಕ್ಷ ಬಂದಾಗ ಉತ್ತರ ಹೇಳ್ತೇವೆ. ಅತ್ತ ಚರಾಚರ ಓಂ ಅತ್ತ ಚರಾಚರ ಗ್ರಹಣಾತ್. ಓಂ ಎಷ್ಟು ಸಿಂಪಲ್ ನೋಡಿ. ಓಂ ಅತ್ತ ಚರಾಚರ ಗ್ರಹಣ. ಅತ್ತ ಈ ಕನ್ನಡದಲ್ಲಿ ಅತ್ತ ಅಂದ್ರೆ ಅರ್ಥ ಮಾಡ್ಕೊಂಡಂತೆ. ಅತ್ತ ಯಾಕೆ ಚರಾಚರ ಕಿತ್ಕೊಂಡು ಹೋಗ್ಬಿಟ್ಟು ಚತ್ಬಿಟ್ಟ. ಚರಾಚರ ಅತ್ತ ಅರ್ಥ ಅಲ್ಲ. ಅತ್ತ ಅಂದ್ರೇನು? ತಿಂದ ಅಂತ ಅತ್ತ. ಅತೃ ಶಬ್ದ ರಾಮ ರಾಮ ಬಿಡಿಸ್ಬಾರ್ದು. ಮತ್ತೆ ಅದು ಹೇಗೆ ಅತ್ತ ಅತ್ತಾರೋ ಅತ್ತಾರ ಅಂತ ಬಿಡಿಸ್ಬೇಕಂತ. ಅತ್ತ ಚರಾಚರ ಗ್ರಹಣ. ಅತ್ತ ವಿಷ್ಣುರೇ ಅತೃತ್ವ ಅಂತ. ಎಂಥ ಅತೃತ್ವ ಅಂದರೆ ಚರಾಚರ ಸರ್ವಾತೃತ್ವ. ಇನ್ನು ಹೇಳೋದು ಶಾರ್ಟ್ ಹೇಳೋದಾದ್ರೆ ಸರ್ವಾತೃತ್ವ ಅಂತ ಹೇಳಿದ್ದಾರೆ. ಸರ್ವತೃತ್ವ ಇರೋದು ಯಾರಿಗೆ? ವಿಷ್ಣುವಿಗೆ ಒಂದೇ, ಬೇರೆಯವ್ರಿಗಿಲ್ಲ. ಅದರಿಂದಾಗೇನೆ ಅದಿತಿ ಶಬ್ದ ನೋಡ್ಕೊಂಡು ಕನ್ಫ್ಯೂಸ್ ಆಗಬೇಡ. ಸರ್ವ ಹೇಳಿದ್ರೆ ಅದಿತಿ ಶಬ್ದ ವಾಚ್ಯತ್ವ ವಿಷ್ಣುವಿಗೆ ಬಂತೆ ಹೊರತು ಇದಿಲ್ಲ. ಹೌದು, ತಿಂದ ಖಾರ ಇತ್ತು ಅತ್ತ ಅತ್ತ ಎಲ್ಲ ತಿಂದಾಗೆ. ಯಾವುದಕ್ಕೆ? ಅತೃ ಶಬ್ದ. ಅದು ಅತೃ ಶಬ್ದ, ಅದು ಭಕ್ಷಣೆ. ಅದ ಭಕ್ಷಣೆ ಅಂತ ಹೇಳ್ತಾರೆ. ಅದರಿಂದ ಬಂದ ಪದ ಅತ್ತ ಅಂದರೆ ತಿನ್ನುವವನು, ಅದ ಭಕ್ಷಣೆ. ನಹಿ ಚರಾಚರಸ್ಯ ಸರ್ವಸ್ಯ ಅತೃತ್ವ ಬದಿತೇ. ಎಲ್ಲ ತಿನ್ನುವಿಕೆ ಲಯಕರ್ತೃತ್ವ ಅಂತ ಅರ್ಥ. ಅದಿತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೃಷ್ಟಾಪಾತ ತಥೈವಾತ್ತ ನಿಖಲಸ್ಯೈಕ ಏವತು ವಾಸುದೇವ ಪರಪುಂಸಾಮಿತರೆ ಅಲ್ಪಸ್ಯವ ನವ ಇತಿ ಸ್ಕಾಂದೇ. ಸ್ಕಂದ ಪುರಾಣ ಹೇಳ್ತಾ ಇದೆ. ಸೃಷ್ಟಾಪಾತ ತಥೈವ ಅತ್ತ ನಿಖಿಲಸ್ಯ ಏಕ ಏವತು. ನಿಖಿಲಸ್ಯ ಸೃಷ್ಟ, ನಿಖಿಲಸ್ಯ ಪಾತ, ನಿಖಿಲಸ್ಯ ಅತ್ತ ಏಕ ಏವ, ಒಬ್ಬನೇನೆ. ಇದು ದೇವರ ಹಿರಿಮೆ. ಅಲ್ಲೊಂದು ಸಾರಸ್ಯ ಪ್ರಶ್ನೆ ಹಾಕೋರು ಏನು ಮಾಡ್ತಾನೆ ಗೊತ್ತಾ? ಬುದ್ಧಿವಂತಿಕೆ ಮಾಡ್ತಾರೆ. ಒಂದು ಲಾಜಿಕ್ ಇದೆ ಅಂತ ಹೇಳ್ತಾರೆ. ಮತ್ತೆ ಇದೆಲ್ಲ ಬೆರೀತಾರೆ ತೆಗಿಬೇಕಾದ್ರೆ ಓದಿದೆ. ಏನು ಲಾಜಿಕ್ ಗೊತ್ತಾ? ವಿಷ್ಣು ಸೃಷ್ಟಿಕರ್ತ ಅವೆಲ್ಲ ಒಪ್ಕೊಂಡ್ಬಿಟ್ಟಿದೆ ಸರಿ, ಆದರೆ ಅವನೇ ಲಯಕರ್ತ ಆಗಬಾರ್ದು. ಲೋಕದಲ್ಲಿ ಏನು ಕಂಡಿಲ್ಲ ನಾವು? ಸೃಷ್ಟಿ ಮಾಡಿದ್ರೆ ನಾಶ ಮಾಡೋದಿಲ್ಲ, ನಾಶ ಮಾಡೋದಿಲ್ಲ. ಧೃತರಾಷ್ಟ್ರ ನಾಶ ಮಾಡಿದ್ನ? ಅಪ್ಪ ಮಾಡಿದ್ನ? ಮಾಡಲಿಲ್ಲ. ಆದ್ದರಿಂದ ಸೃಷ್ಟಿಕರ್ತ ಲಯಕರ್ತ ಏನಾಗಿರ್ಬೇಕು? ಯಾವಾಗಲೂ ಬೇರೆ ಆಗಿರಬೇಕು ಅಂತ ವಾದ ಮಾಡ್ತಾರೆ. ಅದಕ್ಕೆ ಉತ್ತರ ಹೇಳ್ಕೊಡ್ಬೇಕೀಗ. 2 ಪಾಯಿಂಟ್ ಜೊತೆ ಅತಿಥಿ ಶಬ್ದ ಇದೆ, ಮತ್ತು ಪುಲ್ಲಿಂಗ ಬೇರೆ ಇದೆ. ಎರಡು ಉತ್ತರ ಕೊಟ್ಟರೆ ಹೇಳ್ತಾರೆ ಅಲ್ಲ. ಸರ್ವಾತೃತ್ವ ಪ್ರಶ್ನೆ ಬಂದಾಗ ಯಾರು ಮಾಡ್ಬೇಕದನ್ನ? ಇನ್ನೊಂದು ಇಲ್ಲೇ ಇಲ್ಲ. ಸರ್ವ ಬಂದಾಗ ಉಳಿದವ್ರು ಇರೋದಾಗ ಒಬ್ಬನೇನೆ. ಅದನ್ನ ತೋರಿಸ್ಲಿಕ್ಕೆ ಕೃಷ್ಣ ಕೊನೆಗೆಲ್ಲ ಹೊಡೆದಾಕ್ತಾನಲ್ಲ, ತಾನೇ ಹೊಡೆದಾಕ್ತಾನೆ. ಸೃಷ್ಟಿಕರ್ತರು ತಾನೇ, ಲಯಕರ್ತರು ತಾನೆ. ಅದಕ್ಕೆ ಅರ್ಥೋಯಂ ಬ್ರಹ್ಮಸೂತ್ರಣ. ಬ್ರಹ್ಮಸೂತ್ರದ ದೇವರ ಲಕ್ಷಣ ಹೇಳಿದ್ರಲ್ಲ, ಸೃಷ್ಟಿ ಮಾಡಿದ ಪರಮಾತ್ಮನೇ ಲಯ ಮಾಡ್ತಾನೆ ಅಂತೇಳಿ ಮಾಡಿ ತೋರಿಸಿದ ರೂಪ ಅದು. ರಾಮರೂಪದಲ್ಲಿ ಹಾಗೆ ಮಾಡಿಲ್ಲ, ಈ ರೂಪದಲ್ಲಿ ಮಾಡಿ ತೋರಿಸ್ತಾರೆ. ಯಾಕೆ ಹೇಗೂ ಮಾಡಬಲ್ಲ ಅಂತ ಅರ್ಥ. ಕರ್ಕೊಂಡು ಹೋಗ್ತಾನೆ, ಸೇತುವೆ ತಾನೇ ಹೊಡಿತಾರೆ. ಮತ್ತೆ ಯಾವಾಗಲೂ ಅಪಾಯಿಂಟಿಂಗ್ ಅಥಾರಿಟಿ, ಡಿಸ್ಮಿಸಿಂಗ್ ಅಥಾರಿಟಿ ಆಗಬೇಕು. ಯಾರೋ ಅಪಾಯಿಂಟ್ ಮಾಡಿ ಯಾರೋ ಡಿಸ್ಮಿಸ್ ಮಾಡಿದರೆ ಹೋಗ್ತಾರೆ. ನೀನು ಕೆಲಸ ಕೊಟ್ಟಿ ಅಂತ ಕೇಳೋದಿಲ್ಲ. ಅಂದರೆ ಡೋಕ್ಟರ್ ಎರಡೂ ಕಂಡಿದೆ ನಮಗೆ. ಇನ್ನೂ ಕೆಲವು ಒಂದು ಮಾತಿದೆ, ವಿಷವೃಕ್ಷೋಪಿ ಸಂವರ್ಧ ಸ್ವಯಂ ಚೇತ್ತು ಅಸಾಂಪ್ರತ. ಒಂದು ಗಿಡ ಹಾಕಿದ, ನೋಡ್ತಾನೆ ಬನ್ನೆಕಾಯಿ ಗಿಡ, ಒಂದು ಮೋಹ, ಅದೇ ಬೆಳೆದು ಇರಲಿ ಬಿಡು ನೋಡ ಅಂತ ಹೇಳಿ ಕೊನೆ ಇರಲಿ ಬಿಡು ಒಳಗೆ, ಇರಲಿ ಬಿಡು ಒಳಗೆ ಕೊನೆ ಒಳ್ಳೆಲ್ಲ ಆಗಿಬಿಡುತ್ತೆ. ಮೋಹಕ್ಕೆ ಆ ಥರ ಧೃತರಾಷ್ಟ್ರದ ಮೋಹ ಒಳ್ಳೆಯ ಎಕ್ಸಾಂಪಲ್ ಅದು. ಸೃಷ್ಟಿ ಮಾಡಿದವನಿಗೆ ವಿಷವೃಕ್ಷ ಅದು. ಬದ್ನೆಕಾಯಿ ಅಂತ ಅರ್ಥ ಆಗ್ಲಿಕ್ಕೆ ಹೇಳಿದೆ ಅಷ್ಟೇ. ವಿಷವೃಕ್ಷ ಅದು, ಪಾಯ್ಸನಸ್ ಟ್ರೀ ಇನ್ನು ಹೇಳಬೇಕಾದ್ರೆ. ಆದರೆ ಒಂದು ಮೋಹ, ಅಯ್ಯೋ ನಾನೇ ಪಡಿಸಿದ್ದೇನೆ, ನಾನೇ ಕತ್ತರಿಸೋ ಹೇಗೆ ಅಂತ ಹೇಳಿ ಆ ಲಾಜಿಕ್ ತೋರ್ಸಕ್ಕೆ ಏನು ಮಾಡಿ ಶ್ರೀರಾಮರು ಬಂದು ಏನು ಮಾಡ್ತಾನೆ ಪರಮಾತ್ಮ? ತಾನು ಆ ರೂಪದಲ್ಲಿ ಕೊಲ್ಲ, ಸಾಲ್ವನ್ನ ಬೇರೆ ರೂಪದಲ್ಲಿ ಬಂದು ಸೃಷ್ಟಿ ಮಾಡಿದ ಪ್ರಶ್ನೆ ಅಲ್ಲ ಅದು, ಬೇರೆ ಕಡೆ ಬಂದ. ಅಂದರೆ ಒಂದು ರೂಪ ಸೃಷ್ಟಿ, ಒಂದು ರೂಪದಿಂದ ಲಯ, ಒಂದು ಲೋಕದ ನ್ಯಾಯ. ಆದರೆ ಅದೇ ರೂಪದಿಂದ ಸೃಷ್ಟಿ, ಅದೇ ರೂಪದ ಲಯ ಎಂಬುದು ಇನ್ನೊಂದು ಶಾಸ್ತ್ರ ನ್ಯಾಯ. ಎರಡು ನ್ಯಾಯನೂ ಯೋಚನೆ ಮಾಡಿ ಅರ್ಥ ಮಾಡ್ಕೊಬೇಕು.
ಸರ್ವಾತೃತ್ವ ಬಂದಾಗ ಮಾತ್ರ ಯಾರು ಮಾಡ್ಬೇಕು ಅದನ್ನ? ಫ್ಯಾಕ್ಟ್ರಿನೇ ಕ್ಲೋಸ್ ಮಾಡ್ಬೇಕಾದ್ರೆ ಯಾರು ಕ್ಲೋಸ್ ಮಾಡಕ್ಕೆ ಬರುತ್ತೆ? ವರ್ಕರ್ಸ್ ಕ್ಲೋಸ್ ಮಾಡಕ್ಕೆ ಬರುತ್ತಾ? ಪ್ರೊಪೇಟ್ ಅವನು ಕ್ಲೋಸ್ ಮಾಡಬೇಕು, ಅವನ್ ರೈಟ್, ಇವ್ರದಲ್ಲ. ಅದ್ಯಾಕೆ ಬಂತು ಇದ್ದಕ್ಕಿದ್ದಾಗೆ? ಸೇತು ಹೊಡೆದಿದ್ದು ಪ್ರಶ್ನೆ ಕೇಳಿದ್ದು ಯಾರು? ಅದನ್ನ ಸೇತು ಹೊಡೆದಿದ್ದು ಮಾಡಿದ್ದು ಕೇಳಿದ್ದು ಯಾರು? ಯಾರು ಕೇಳಿದ ಪ್ರಶ್ನೆ ಅಲ್ಲ, ಈ ಪ್ರಸ್ತಾಪ ಮಾಡಿದ್ದ್ಯಾರು? ಯಾವ ಪ್ರಶ್ನೆ ಪ್ರಸ್ತಾಪ ಮಾಡಿದ್ಯಾರು ಇಲ್ಲಿಗ? ಯಾರು ಮಾಡಿದ್ದಾರೆ? ನೀವೇ ಅಲ್ಲೇನ? ಮತ್ತೆ ಉತ್ತರ ಗೊತ್ತಿಲ್ಲದೆ ಕೇಳಬೇಕಾಗ್ತದೆ. ಅದಕ್ಕೆ ಇಷ್ಟೇ ಉತ್ತರ. ಅದಕ್ಕೆ ವಿಭೀಷಣೆ ಕೇಳಿ ಬರ್ತಾರೆ. ಈ ಸೇತು ಹೀಗೆ ಎದ್ಬಿಟ್ರೆ ಜನ ಅಲ್ಲಿಂದ ಬಂದ್ಬಿಟ್ಟು ನಮ್ಮನ್ನೆಲ್ಲ ಅಟ್ಯಾಕ್ ಮಾಡ್ತಾರೆ, ಗೊತ್ತಾಯ್ತಾ? ಏನ ನಿಮ್ಮ ಯುಕ್ತಿ ನಡೆಯೋದಿಲ್ಲ, ವಿಭೀಷಣೆ ಕೇಳ್ತಿರೋದು. ನಿಮ್ಗೆ ಪ್ರಶ್ನೆ ಅಷ್ಟು ಗೊತ್ತಿಲ್ಲ ಅವ್ರಿಗೆ ಪಾಪ. ವಿಭೀಷಣೆಗೆ ಮನುಷ್ಯನ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ ಅಂತ. ಪ್ರಾಬ್ಲಮ್ ಕ್ರಿಯೇಟ್ ಅಂದರೆ ನಾವು ಹಾವುಚ್ಚೆ ಒಳಗೆ ನಮಗೆ ಪ್ರಾಬ್ಲಮ್ಮು, ಅವಕ್ಕೆ ನಾವು ಪ್ರಾಬ್ಲಮ್, ಗೊತ್ತಾಯ್ತಿಲ್ಲ? ಯಾಕೆ ಕೊಂದಾಗ್ಬಿಡ್ತಾರೆ ಇವರು ಅಂತ ಹೇಳ್ಬಿಟ್ಟು. ಆ ಥರ ಆ ದೃಷ್ಟಿಯಿಂದ ಕಟ್ ಮಾಡಿಬಿಡ್ಬೇಕು ಅಂತ ಕೇಳಿದ ತಕ್ಷಣ ಕಟ್ ಹಾಕಿದೆ. ಅದು ಇದರಿಂದ ಇನ್ನೊಂದು ಕಾರಣ ಏನಂದರೆ, ಹೋಗ್ಲಪ್ಪ ಸರಿ ಪ್ರಾಬ್ಲಮ್ ಇದೆ, ನೀನೇ ಮಾಡಿಕೊಂಡ್ರೆ ಮಾಡೋಕ್ಕೆ ಬರೋದಿಲ್ಲ, ನೀನೇ ಮಾಡೋ. ಅದು ಸ್ವಾರಸ್ಯ. ಕೆಲವು ಸರ್ತೆ ಯಾವುದೋ ಇರುತ್ತೆ, ಅದು ನಾವು ಮಾಡೋಕ್ಕೆ ಬರೋಲ್ಲ, ಇನ್ನೊಬ್ಬರ ಕೈಲೇ ಮಾಡಿಸ್ಬೇಕಾಗತ್ತೆ. ಅರ್ಥ ಆಯ್ತಾ? ಅದು ಸ್ವಾರಸ್ಯ ಇದೆ. ಅದು ಈ ಪ್ರಶ್ನೆ ಎರಡೆರಡು ಪ್ರಶ್ನೆ ಬರುತ್ತೆ, ಒಂದು ಪ್ರಶ್ನೆ ಎರಡಕ್ಕೂ ಉತ್ತರ ಸಿಗುತ್ತೆ. ಅರ್ಥ ಆಯ್ತಾ? ಈಗ ಒಟ್ಟಿನ ಮೇಲೆ ತಾತ್ಪರ್ಯ ಏನು ಅಂದರೆ, ಸೇತುವೆ ಕಟ್ಟಿದ ರಾಮನೇ ಹೇಗೆ ಧ್ವಂಸ ಮಾಡಿದನೋ ಹುಡುಗರ ಕಡೆ ಸಾಧ್ಯ ಇರಲಿಲ್ವೋ, ಸೃಷ್ಟಿ ಮಾಡಿದ ಪರಮಾತ್ಮನೇ ಏನು ಮಾಡ್ತಾನೆ? ಲಯ ಮಾಡ್ತಾನೆ ಎಂಬುದು ಸಿದ್ಧಾಂತ. ಏನು ವಿರೋಧನೇ ಇಲ್ಲ. ಅದು ನಮಗೆ ಅವನ ತರ್ಕ ಏನಿತ್ತು ತನ್ನ ಕಡೆ ತಿಳ್ಕೊಂಡಿದ್ದ. ತರ್ಕ ಆ್ಯಕ್ಚುಲಿ ಎಲ್ಲಿ ಶಿಫ್ಟ್ ಆಯ್ತದೋ ನಮ್ಮ ಕಡೆ ಬಂತು. ಅವನ ಪ್ರಶ್ನೆ ಅದಿತಿ ಶಬ್ದ ನಮ್ಮ ಕಡೆ ಇದೆ, ಸರ್ವಾತೃತ್ವ ನಮ್ಮ ಕಡೆಗಿದೆ, ಪುಲ್ಲಿಂಗ ನಮ್ಮ ಕಡೆಗಿದೆ, ಪ್ರತಿಯೊಂದು ನಮ್ಮ ಕಡೆ ಇದೆ. ಆದ್ದರಿಂದ ಜನ್ಮಾದೇಶ ಅಂತ ಹೇಳಿದ್ದು ಏನಾಯ್ತು? ಈಗ ಸತ್ಯವಾಯ್ತು. ಮಾಡೋದು ಯಾರು ಅಂತಾಯ್ತು? ಬ್ರಹ್ಮ. ಬ್ರಹ್ಮ ಅಂದರೆ ನಾರಾಯಣನೇ. ಇದು ಸಿದ್ಧಾಂತ. ಅಲ್ಲಿ ಪ್ರತಿ ಅಧಿಕರಣದ ಎಲ್ಲಿ ವಾಪಸ್ ಹೋಗ್ಬೇಕು ನಾವೀಗ? ಮೊದಲೇ ಸೂತ್ರಕ್ಕೆ ವಾಪಸ್ ಹೋಗ್ಬೇಕು. ಅಥಾಥೋ ಬ್ರಹ್ಮ ಜಿಜ್ಞಾಸ. ಅದೇ ಪಲ್ಲವಿ. ಇಡೀ ಬ್ರಹ್ಮಸೂತ್ರ ಪಲ್ಲವಿ ಅಂದರೆ ಯಾವುದು? ಅಥಾಥೋ ಬ್ರಹ್ಮ ಜಿಜ್ಞಾಸ. ಇದನ್ನು ಎಂಡ್ ಮಾಡದೆ ಹೋದರೆ ಅಲ್ಲಿ ಉಪಯೋಗ. 4 ಅಧ್ಯಾಯನೂ ಹಾಗೆ ಮಾಡಬೇಕು. ಮೊದಲನೇ ಅಧ್ಯಾಯ ಯಾವ ಪತ್ರ ಬಂದ್ರೆ ನಾರಾಯಣ ಗುಣೇಶ ಉದೀರ್ಣ ಅಂತಲೇ ಹೇಳಬೇಕು. 2ನೇ ಅಧ್ಯಾಯದಲ್ಲಿ ದೋಷವರ್ಜಿತಮ್ ಅಂತಲೇ ಹೇಳಬೇಕು. 3ನೇದರಲ್ಲಿ ಜ್ಞೇಯಮ್ಮೆ ಪಲ್ಲವಿ, 4ನೇದರಲ್ಲಿ ಗಮ್ಯಮ್ಮೆ ಪಲ್ಲವಿ. ಇದು ಸ್ವಾರಸ್ಯ. ಅದು ಲಿಂಕ್ ಮಾಡದೆ ಹೋದರೆ ಹೇಳಿದ್ದೊಂದು ಮಾಡಿದ್ದೊಂದು ಆಗ್ತದೆ, ಮಾಡಬಾರ್ದಾಗಿ. ಆಯಿತಾ? ಯಮೈತಿ ಅಲ್ಲಿಗೆ ಆವಾತ ಮುಗೀತು. ಅದಕ್ಕೆ ಹೇಳ್ತಾರೆ ಈಗ ಇದಿಷ್ಟು ಹೇಳಿದ್ಮೇಲೆ ಒಂದು ಮತ್ತೆ ಕೊಡೋದ್ರಲ್ಲಿ ಕೂಡ ಆಚಾರ ಕೆಲಸತ್ತೆ ಶ್ರುತಿ ಕೊಡ್ತಾರೆ, ಕೆಲಸತ್ತೆ ಸ್ಮೃತಿ ಮೊದಲು ಕೊಡ್ತಾರೆ. ಎರಡನ್ನೂ ಸಾಮಾನ್ಯ ಕೊಡ್ತಾರೆ, ಆರ್ಡರ್ ಚೇಂಜ್ ಮಾಡ್ತಾರೆ. ಶ್ರುತಿ ಮೊದಲು ಕೊಟ್ಟು ಶ್ರುತಿ ಕೊಡೋದು ಕೆಲವು ಸಲ, ಸ್ಮೃತಿ ಕೊಟ್ಟು ಶ್ರುತಿ ಕೊಡೋದು ಇನ್ನೊಂದು. ಇಲ್ಲೇನು ಮಾಡಿದ್ದಾರೆ ಈಗ? ಸ್ಮೃತಿ ಕೊಟ್ಟು ಆಮೇಲೆ ಇಲ್ಲಿ ಸ್ಮೃತಿಗಳನ್ನು ಗುರುತಿಸಿರಿ, ಸ್ಮೃತಿಗಳನ್ನು ಗುರುತಿಸಿರಿ. ಇಲ್ಲಿ ಯಾವ ಶ್ರುತಿ ಯಾವ ಸ್ಮೃತಿ? ಸ್ಕಂದ ಪುರಾಣ ಸ್ಮೃತಿ, ಇದು ಶ್ರುತಿ. ಯಾತಕ್ಕೆ ಹಾಗೆ ಮಾಡಿದ್ರು ಅಂತ ಪ್ರಶ್ನೆ. ಈಗ ಅದು ಯಾವುದರಲ್ಲಿ ಹೆಚ್ಚು ಕ್ಲಾರಿಟಿ ಇರುತ್ತೋ ಮೊದಲು ಕೊಟ್ಬಿಟ್ಟು ಇನ್ನೊಂದು ಕೊಡ್ತಾರೆ. ಇದರಿಂದ ಅದು ಅರ್ಥ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅರ್ಥ. ಅಂದರೆ ಎಷ್ಟು ತಿಳಿಸ್ತಾರೆ. ನಿಜವಾದ PhD ಕಾನ್ಸೆಪ್ಟ್ ಬರ್ಬೇಕಾದ್ರೆ ಆಚಾರ ನೋಡ್ಬೇಕು, ಗೊತ್ತಾಯ್ತಾ? ಇರ್ಲೆವೆಂಟ್ ಕೊಡಬಾರ್ದು. ಕೆಲವು ಥೀಸಿಸ್ ಕೊಡೋಕೆ ಸುಮ್ಮನೆ ಫುಟ್ಔಟ್ ಹಾಕ್ತಾರೆ, ಸಂಬಂಧನೇ ಅದಕ್ಕೂ ನೋಡಿ ಎಷ್ಟು ಬರ್ತದೆ, ಏನು ಅರ್ಥಾತ್ ಸಂಬಂಧ ಇಲ್ಲ, ಹಾಗಿರಬಾರ್ದು. ಮತ್ತೆ ಇಡೀ ಕೊಡಬೇಕಾಗಿಲ್ಲ, ಯಾವ್ದಾರ ರೆಫರ್ ಅಷ್ಟು ಮಾತ್ರ ಕೊಟ್ಟರೆ ಸಾಕು. ಇಡೀ ಗೀತಾ ಓಟ್ ಮಾಡ್ಕೊಂಡು ಶುರು ಮಾಡಿಬಿಟ್ರೆ ವೈಶ್ವಾನರು ಹೊತ್ತು ಹೇಳಬೇಕಾಗಿದೆ. ಧರ್ಮ ಕ್ಷೇತ್ರ ಶುರು ಮಾಡಿದೆ ಹೇಳೋದಕ್ಕೋಸ್ಕರ ಎದ್ದು ಮುಗಿಯುತ್ತದು. ಕೆಲವರು ಆ ಥರ ಕೊಟ್ಟಿರ್ತಾರೆ, ಅಸಂಬದ್ಧ ವಿಚಾರಗಳು. ಇಷ್ಟಪ್ಪ ಪುಸ್ತಕ ತೆಗೆದಾಗ್ಬಿಟ್ಟು ಎಷ್ಟು ಉಳಿಯುತ್ತದ? 110 ಪುಟಕ್ಕೆ ಬರುತ್ತದೆ. ಅದೆಲ್ಲ ಮಾಡಬಾರ್ದು. ಅದು ಪ್ರತಿಯೊಂದಕ್ಕೂ ಆಚಾರ್ಯ ಗುರುಗಳು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಹೇಗೆ ಕೊಡ್ತಾರೆ, ಯಾವ್ದು ಮೊದಲು, ಆಮೇಲೆ ಎಷ್ಟು ಪದ ಬರೀತಾರೆ, ಎಷ್ಟು ಅಕ್ಷರ ಉಪಯೋಗಿಸ್ತಾರೆ, ಎಲ್ಲ ಅಧ್ಯಯನ ಅಂದರೆ ಟೋಟಲ್ ಅಧ್ಯಯನ, ಆಲ್ರೌಂಡ್ ಸ್ಟಡಿ ಮಾಡಬೇಕು. ಹೌದು, ಇಷ್ಟೊತ್ತು ಹೇಳಿದ್ದೇನು ಯಾವುದು ಮುಖ್ಯನೋ ಅದು ಕೊಡೋದು. ಅದು ಮುಖ್ಯವಾದ ಯಾವುದೋ ಅದು. ಏಕಃ ಪುರಸ್ತಾತ್ ಇದಂ ಬಭೂವ ಯಥೋ ಬಭೂವ ಭುವನಸ್ಯ ಗೋಪಾಃ ಯಮಪ್ಪೇತಿ ಭುವನಂ ಸಾಂಪರಾಯೇ ಸನೋ ಹರಿಃ ಘೃತಮಿಹ ಆಯುಷೇ ಹತ್ತು ದೇವಃ ಇತಿ ಶ್ರುತಿ. ನೋಡಿ, ಯಾರಿಂದ ಜಗತ್ತು ಹುಟ್ಟಿತೋ, ಯಾರಿಂದ ಇದಕ್ಕೆ ರಕ್ಷಣೆಯಾಗಿತ್ತೋ ಅವರಿಂದನೇ ಇದು ಲಯ ಹೊಂತಾ ಇದೆ ಅಂತ ಸ್ಪಷ್ಟ ಹೇಳ್ಬಿಟ್ಟಿದ್ದಾರೆ. ಮೊದಲನೇ ವಾಕ್ಯ ಇರೋದೇ ಹಾಗೆ, ಯಥೋ ವಾ ಇಮಾನಿ ಭೂತಾನಿ ಜಾಯಂತಿ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ, ಇರೋದೇ ಹಾಗೆ. ಯಾತಕ್ಕೆ ಇದೆಲ್ಲ ಕೋಟ್ ಮಾಡ್ತಾರೆ ಅಂದರೆ ಕ್ಲಾರಿಟಿ ಬರಲಿ, ಓದೋರಿಗೆ ಏನಾಗಬೇಕು, ಅಲ್ಲೊಂದಿದೆ ಇಲ್ಲೊಂದಿದೆ ಭಾವನೆ ಬರಬಾರ್ದು.
ಗತಿ ಸಾಮಾನ್ಯ ಅಂತ ಹೇಳಿದ್ದಾರೆ. ಎಲ್ಲ ಕಡೆ ಏನು ಬಂದಿದೆ, ಅದು ವರ್ಡಿಂಗ್ಸ್ ಚೇಂಜ್ ಆಗಿರ್ಬೋದು ಹೊರತು ಏನು ಚೇಂಜ್ ಆಗಿಲ್ಲ, ಅರ್ಥ ಚೇಂಜ್ ಆಗಿಲ್ಲ ಅಂತ ಹೇಳಬೇಕಾಗಿದೆ. ಅದಕ್ಕೆ ಇದು ಬಂತು. ಎರಡು ಪ್ರಮಾಣ ಅಂತ ಹೇಳಿದ ಮೇಲೆ ಎರಡು ಸರಿನೇ. ಕೆಲಸಕ್ಕೆ ಯಾವ್ದು ಕೋಟ್ ಮಾಡಬೇಕು ಅನ್ನೋ ಯಾವ್ದು ಡಿಪೆಂಡ್ ಆಗತ್ತೆ. ಸಾರ್ವಜನಿಕ ಸಭೆಗಳಲ್ಲಿ ಸ್ಮೃತಿನೇ ಹೇಳಬೇಕು ಆದಷ್ಟು, ಗೊತ್ತಾಯ್ತಾ? ಯಾಕಂದ್ರೆ ಎಲ್ಲರೂ ಕೇಳ್ಬೋದಾ ಅಂತ. ಶ್ರುತಿಗಳು ಹೇಳಿದ್ರೆ ಗೊತ್ತೇ ಇರೋ ಫೀಲ್ಡೇ ಅಲ್ಲ ಅದು ಹೇಳ್ಬಾರ್ದು. ಮತ್ತು ನಾನ್ ಟೆಕ್ನಿಕಲ್ ಫಾಲೋ ಕೇಳ್ಬೇಕಾದ್ರೆ ಏನು ಮಾಡ್ಬೇಕು ನಾವಾಗ? ಟೆಕ್ನಿಕಲ್ ನೋಟ್ಸ್ ಉಪಯೋಗಿಸ್ಬಾರ್ದು. ಹೇಗೆ ಹೇಳ್ಬೇಕು ಅವರಿಗೆ? ಆದಷ್ಟು ಟೆಕ್ನಿಕಲ್ ನೋಟ್ಸ್ ತೆಗೆದು ಹಾಕಿಬಿಟ್ಟು ಆ ಹೇಳಿದಾಗ ಅರ್ಥ ಆಗುತ್ತೆ. ನೀವು ಹೇತು ಸಾಧ್ಯ ಏನು, ಹೇತು ಸಾಧ್ಯ ಏನು ಅರ್ಥ ಆಗಬೇಕು ಅವರಿಗೆ. ನೋಡಪ್ಪ, ಯಥೋ ಪರ್ವತೋ ವನ್ಯಮಾನ್ ಧೂಮಾತಿದೆ, ಧೂಮಾತ್ ಹೇತು ಗೊತ್ತಾಯ್ತಾ? ಗೊತ್ತಾಗಿಲ್ಲ. ಅಗ್ನಿಮತ್ತ ಅದು ಗೊತ್ತಾಗಿಲ್ಲ. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ, ಹೋದಾಗ ಅವ್ರು ಹೇಳ್ಬೇಕು. ಒಬ್ಬ ಹೊಗೆ ಇದ್ದಲ್ಲಿ ಬೆಂಕಿ ಇರುತ್ತೋ ಇಲ್ವೋ? ಹೊಗೆ ಗೊತ್ತಲ್ಲ, ಗೊತ್ತು, ಬೆಂಕಿ ಅದು ಮುಗಿತು, ಅರ್ಥ ಆಯ್ತಾರೆ. ನೋಡಿ, ಅದೇ ವಿಷಯನೇ ಕಾನ್ಸೆಪ್ಟ್ ಅದು. ಟೆಕ್ನಿಕಲಿ ಹೇಳಿದಾಗ ಅವ್ರಿಗೆ ಅರ್ಥ ಆಗಲಿಲ್ಲ, ಸುಮ್ಮನೆ ಹೇಳಿದಾಗ ಅರ್ಥ ಆಯ್ತು. ಕೆಲವು ಟೆಕ್ನಿಕಲಿ ಹೇಳಿದಾಗ ಕ್ಲಾರಿಟಿ ಇರುತ್ತೆ, ಇದರಲ್ಲಿ ಕ್ಲಾರಿಟಿ ಇರೋದಿಲ್ಲ, ಬಟ್ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಆ ರೀತಿ ಹೇಳಿರ್ತಾರೆ. ಇಲ್ಲಿ ಯಾವುದು ಬೇಕು ಅಂತ ಆನ್ ದಿ ಮೆರಿಟ್ ಆಫ್ ದಿ ಕೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಅಪ್ಸಂವತ್ಸರ ಸೃಷ್ಟಿಯಾದಿನ ತತ್ಪ್ರಕರಣಾಚ. ಅದೇ ಒಂದು ವಾದ ಶುರು ಮಾಡ್ತಾರೆ. ನೋಡಿ, ಕೆಲವು ಸರ್ತೆ ಹಾಗೆ ಹೇಳ್ತಾರೆ, ಕೆಲವು ಸರ್ತೆ ಹೇಗೆ ಹೇಳ್ತಾರೆ. ಏನು ಮಾಡಿ ಕನ್ಫ್ಯೂಸ್ ಆಗುತ್ತೆ ಅಂದರೆ ಪ್ರಕರಣ ಕಾಂಟೆಕ್ಸ್ಟ್ ನೋಡು ಅಂತ ಹೇಳ್ತಾರೆ. ಎಲ್ಲ ತಿಂದ ಅಂತ ಹೇಳಿದ ಮೇಲೆ ಕಾಂಟೆಕ್ಸ್ಟ್ ಏನಿದು? ಪ್ಯಾಕಪ್ ಪಡ್ತಿದ್ದಾರೆ. ಅವಾಗೆಲ್ಲ ಕ್ಲೋಸ್ ಆಗಿ ನಾಳೆ ಪ್ರಶ್ನೆ ಇಲ್ಲ, ಉಳಿದ ಸರ್ ನಾಳೆ ಬನ್ನಿ ಅಂತ ಹೇಳ್ಬೋದು. ಆ ಪ್ರಕರಣ ಉಪಸಂಹಾರ ಪ್ರಕರಣ ಆದ್ದರಿಂದ ಸರ್ವಾತೃತ್ವ ಬಂದಿರೋದ್ರಿಂದ ಇದು ಯಾರು ಅಪ್ಲೈ ಮಾಡಬೇಕು? ಉದಾಹರಣೆ, ದೇವರೇ ಕೊಲ್ತಾನೆ, ಯಾರೋ ಕೊಂದು ಹಾಕಿದ್ದಾರೆ, ದೇವರಲ್ಲಿ ಕೊಲ್ತಾನೆ ಅಂತ ಕೇಳಿದರೆ ಇದು ಯಾವುದಲ್ಲ, ಇದು ಪ್ರಳಯ ಅಂತ ಕರೆಯೋದಿಲ್ಲ, ಮರ್ಡರ್ ಕೇಸ್ ಇದು. ಅಲ್ಲಿರೋದು ಪ್ರಳಯದ ಕೇಸ್ ಇರೋದು. ಪ್ರಳಯ ಕೇಸ ಅಂದ್ರೆ ಏನು? ಇವತ್ತು ಬೆಂಗಳೂರು ಜಲಪ್ರಳಯ ಅಂತ ಹಾಕ್ಬಿಟ್ರೆ ಪೇಪರ್ ಬರಬೇಕಾದ್ರೆ ಬೆಂಗಳೂರು ಜಲಪ್ರಳಯ. ಬೆಂಗಳೂರಿಗೆ ಆ ಕಡೆ ಏನಿದೆ, ಮಳೆ ಬಂದಿದ್ದು ಗೊತ್ತಿಲ್ಲ ಅವ್ರಿಗೆ, ಮಳೆನೇ ಬಂದಿರೋದಿಲ್ಲ. ಹಾಕ್ಬೇಕಾದ್ರೆ ಹಾಗೆ ಹಾಕ್ತಾರೆ. ಆ್ಯಕ್ಚುಲಿ ಎಲ್ಲ ಕಡೆ ಆಗಿಲ್ಲ ಅದು. ಅದು ಆ್ಯಕ್ಚುಲಿ ಪ್ರಳಯ ಅಂದರೆ ಯಾವ ಊರು ಹುಡ್ಕೊಳ್ತು? ಎಲ್ಲ ಬರೋದು ಪ್ರಳಯ ಅಲ್ಲೇ ಅದು. ಏಕಾಸಿ ಏನು ತಿನ್ಬೋದು ಅಂತ ಕೇಳಿದ್ರೆ ಆಗ ಹಾಗೆ ಏನು ತಿಂದರೂ ಏನಲ್ಲ ಆಗದೆ. ಸೊ ಏನು ಉಳಿದ್ರು ಪ್ರಳಯ ಆಗೋದಿಲ್ಲ. ಅದಕ್ಕೆ ಬನ್ವಂತ ಹೆಸರು ಬನ್ವಂತರ ಹೆಸರು ಸೇರಿಸಿದೆ. ಅವು ಎಲ್ಲರೂ ಸಾಯೋದಿಲ್ಲ, ಕೆಲವರು ಹೊಡಿತಾರೆ ಅಂತ. ದಿನಪ್ರಳಯ ಅಲ್ಲೂ ಹಾಗೇನೆ. ಮಹಾಪ್ರಳಯ ಯಾರೂ ಹೊಡಿಬಾರ್ದು, ಗೊತ್ತಾಯ್ತಾ? ಇದು ವಿಶೇಷ. ಮಹಾ ಅನ್ನೋ ಪದ ಹಾಕ್ತಾರೆ. ಡೈಲಿ ರೋಸ್ ಆಗೋದು ಬೇರೆ, ವೀಕೆಂಡ್ ಬೇರೆ, ಡೈಲಿ ಎಂಡ್ ಬೇರೆ, ಮಂತ್ ಎಂಡ್ ಬೇರೆ, ಟರ್ಮ್ ಎಂಡ್ ಬೇರೆ, ಇಯರ್ ಎಂಡ್ ಬೇರೆ, ಕೋರ್ಸ್ ಎಂಡ್ ಬೇರೆ. ಎಷ್ಟು ಎಂಡ್ಗಡೆ ಅದರಲ್ಲಿ ಅರ್ಥ ಮಾಡಿಕೊಂಡ್ರೆ ಸಮಸ್ಯೆ ಬರೋದು. ಅಂದ್ಬಿಟ್ಟು ಎಲ್ಲದಕ್ಕೆ ಒಂದೇ ಲೆಕ್ಕ ಹಾಕಿದರೆ ಪ್ರತಿ ದಿವಸ ಲೀವಾಗಿ ಹೋಗ್ಬೇಕು. ಬರೀ ನಾಳೆ ಬೆಳಿಗ್ಗೆ ಬರ್ತೀರಿ ಲೀವ್ ಲೆಟ್ರ್ ಕೊಟ್ಟು ಹೋಗ್ತಾರ? ಲಕ್ಷಿಸಿ ಇಲ್ಲ ಅದಕ್ಕೆ. ಅದಿರಲಿ, ನಾಳೆ ದಿವಸ ಅದು ಪೂರ್ತಿ ಅರ್ಥ ಮುಂದಿನ ಸತಿ. ಆಮೇಲೆ ಗುಹಾಧಿಕರಣ ಭಾಳ ಇಂಪಾರ್ಟೆಂಟ್ ಅಧಿಕರಣ. ಹೃದಯದಲ್ಲಿ ದೇವರಿದ್ದಾನೆ, ಗೊತ್ತಾಯ್ತಾ? ಉಪಾಸನೆ ಬೇಕಾದ ವಿಷಯ ಹೇಳ್ತಾರೆ, ಅದನ್ನು ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿಣ ಯದವೋಚಮಹಂ ತೇನ ಯತಾಂ ಕಮಲಾಲಯ.